ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಆರಾಮದೀನಿ ನೋಡ್ರಿ. ಇವತ್ತು ನಾನು ಮಹಾರಾಷ್ಟ್ರ ಸ್ಪೆಷಲ್ ಕಾಂದಾ ಪೂವ ಅಂಥೇಳಿ ಮಾಡಕ್ಕೆ ಹೊಂಟೇನಿ ನೋಡ್ರಿ. ಅದಕ್ಕೆ ನಾನು ಉಳ್ಳಾಗಡ್ಡಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶೇಂಗದ ಬೀಜ ಮತ್ತು ಕರಿಬೇವು, ಲಿಂಬೆಹಣ್ಣು, ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿಲ್ಲ. ಉಪ್ಪು ಮತ್ತು ಎಣ್ಣೆ ತೊಗೋಬೇಕು. ಮತ್ತು ಮೇಯ್ನ್ ಇದಕ್ಕೆ ಕೊಬ್ಬರಿ ಹಾಕ್ಬೇಕು ನೋಡ್ರಿ. ತುರ್ಕೊಂಡಿರುವಂತಹ ಕೊಬ್ಬರಿ ಹಾಕಿದ್ದನ್ನು ಮಹಾರಾಷ್ಟ್ರ ಸ್ಪೆಷಲ್ ಆಗೋದು ಅದು. ಹಾಗಾಗಿ ಮಹಾರಾಷ್ಟ್ರ ಸ್ಪೆಷಲ್ ಕಾಂದಾ ಪೂವ ಹೇಗೆ ಮಾಡೋದು ಅಂಥೇಳಿ ನಾನು ತೋರಿಸ್ಕೊಡತ್ತೀನಿ ನೋಡಿರಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸದಾಗಿ ಯಾರೆಲ್ಲ ನೋಡೋಕೊಂತೀರಿ ಅವರು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ ಫ್ರೆಂಡ್ಸ್. ಬರ್ರಿ ಈಗ ಹೆಂಗೆ ಮಾಡೋಣ ಅಂಥೇಳಿ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಮತ್ತು ಇಲ್ಲಿ ನೋಡಿರಿ, ಈಗ ನಾನು ಉಪ್ಪು ತೊಗೊಂಡೆ ಮತ್ತು ಅರಿಶಿನ ಪುಡಿ ತೊಗೊಂಡೆ. ಅದು ನಾ ತೊಗೊಂಡಿದ್ದಿಲ್ಲ, ಹಾಗಾಗಿ ನಾನು ಈಗ ತೋರ್ಸಾತೀನಿ ನೋಡಿರಿ ಫ್ರೆಂಡ್ಸ್. ಉಪ್ಪು ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇದೆಲ್ಲ ಈಗ ನಾನು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಈಗ ಹೆಂಗೆ ಮಾಡೋದಂತ ನೋಡೋಣ್ರಿ. ಅವಲಕ್ಕಿನೂ ತೊಗೊಂಡೀನಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ಎಣ್ಣೆ ಹಾಕ್ಕೊಳಕೊಂತೀನಿ ನಾನು. ಎಣ್ಣೆ ಒಂದು ಸ್ವಲ್ಪ ಕಾದ ಮೇಲೆ ಈಗ ಸಾಸಿವೆ ಹಾಕ್ತೀನಿ ನೋಡ್ರಿ. ಇದು ಶೇಂಗಾ ಹಾಕಂತೀನಿ. ಇದೊಂದು ಸ್ವಲ್ಪ ಫ್ರೈ ಆಗ್ಬೇಕು ನೋಡ್ರಿ ಶೇಂಗಾ. ನೋಡ್ರಿ, ಇದು ಫ್ರೈ ಆಗೈತಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ ಹಾಕೊಂಡ್ರಿ. ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಉಳ್ಳಾಗಡ್ಡಿ ಹಾಕೋಣ. ನೋಡ್ರಿ, ಈಗ ಒಂದು ಸ್ವಲ್ಪ ಫ್ರೈ ಆಗಲಿ ಉಳ್ಳಾಗಡ್ಡಿ ಎಲ್ಲ. ಇದಕ್ಕೆ ಟಮಾಟಿನ ಹಾಕಿ ಫ್ರೈ ಮಾಡ್ಕೊಂಡು ಇದ್ರಾಗ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರಿ. ಸ್ವಲ್ಪ ಮ್ಯಾಗ ಹಾಕೋಣ ಕೊತ್ತಂಬರಿ. ಇದು ಚಲೋ ತಂಗ ಫ್ರೈ ಆಗ್ಬೇಕು ನೋಡ್ರಿ. ಇದಕ್ಕೆ ಉಪ್ಪು ಹಾಕೋತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೋರಿ ನಾವು ಉಪ್ಪು. ಮತ್ತು ಕರಿಬೇವು ಈಗ ಹಾಕೋತೀನಿ ನಾನು. ಮತ್ತು ಅರಿಶಿನ ಪುಡಿ, ಒಂದು ಅರ್ಧ ಲಿಂಬೆಹಣ್ಣು ಹಿಂದೆ ನೋಡ್ರಿ. ಈಗ ಒಂದು ಸ್ವಲ್ಪ ಫ್ರೈ ಆಗಲಿ ರೀ, ಆಮೇಲೆ ತೋರಿಸ್ತೀನಂತೆ. ನೋಡಿರಿ, ಇದು ನೆನೆ ಹಾಕಿ ನಾನು ನೆನೆ ಇಟ್ಕೋಬೇಕು ಒಂದು 2 ನಿಮಿಷ. ಈಗಿದ್ದು ಇದಕ್ಕೆ ಒಗ್ಗರಣೆಗೆ ಹಾಕ್ತೀನಿ ರೀ. ನೆಂದೈತದು ತೆಗೆದು ಒಗ್ಗರಣೆಗೆ ಹಾಕ್ತೀನಿ. ಇದಕ್ಕೆ ನೋಡಿರಿ, ಒಂದು ಈಟು ಸಕ್ಕರೆ ಹಾಕ್ತೀನಿ ಬ್ಯಾಲೆನ್ಸ್ ಮಾಡೋಕೆ. ಹಾಗಾಗಿ ಒಂದು ಈಟು ಹಾಕ್ತೀನಿ ಸಕ್ಕರೆ. ಟೇಸ್ಟ್ ಚಲೋ ಕೊಡ್ತೈತೆ ಸಕ್ಕರೆ ಹಾಕಿದ್ರೆ, ಹಾಗಾಗಿ ಹಾಕೀನಿ. ಈಗ ಇದಕ್ಕೆ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿರಿ. ಅವಲಕ್ಕಿ ಹಾಕಿ ಮಿಕ್ಸ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್.
ಹಾಕ್ತೀನಿ. ನೋಡ್ರಿ ಇದು ರೆಡಿ ಆಗೈತಿ. ನೋಡ್ರಿ ಇದು ರೆಡಿ ಆಗೈತಿ ಫ್ರೆಂಡ್ಸ್. ಈಗ ಇದಕ್ಕೆ ಲಾಸ್ಟಿಗೆ ನಾನು ಏನು ಹಾಕ್ತೀನಿ ಅಂದ್ರೆ ಶೇಂಗಾ, ಇದು ಕೊಬ್ಬರಿ ಐತಲ್ರಿ, ಕೊಬ್ಬರಿನ ಹಿಂಗೆ ಇದು ಮಾಡ್ಕೊಂಡು ಇಟ್ಕೋಬೇಕು, ತುರ್ಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಮಹಾರಾಷ್ಟ್ರ ಸ್ಪೆಷಲ್ ಆಗುತ್ತೆ ನೋಡಿ. ಇದು ನಿಮಗೆ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೇಕ್ರಿ ಕೊಬ್ಬರಿ. ನಾನು ಒಂದು ಸ್ವಲ್ಪ ಹಾಕೀನಿ ಕೊಬ್ಬರಿ ಮತ್ತು ಶೇಂಗಾ ಬೀಜ ಎಲ್ಲ ಹಾಕಿ ನಾವು ಮಸ್ತ್ ಮಾಡಿದೆ ಅಂದ್ರೆ ಫ್ರೆಂಡ್ಸ್ ಮಸ್ತ್ ಟೇಸ್ಟ್ ಆಗುತ್ತೆ ನೋಡ್ರಿ. ಇದಕ್ಕೆ ಈಗ ಇದು ರೆಡಿ ಆಗೈತೆ ನೋಡ್ರಿ. ಈಗ ಈ ಥರ ಮಾಡ್ಬೋದು ನೋಡ್ರಿ ನಾವು ಮಹಾರಾಷ್ಟ್ರ ಸ್ಪೆಷಲ್ ಕಾಂದಾ ಪೂವ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್. ಮತ್ತು ಹೊಸದಾಗಿ ಯಾರೆಲ್ಲ ನೋಡೋಕೆ ಹೊಂತೀರಿ ಅವರು ಸಪೋರ್ಟ್ ಮಾಡಿರಿ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯ್ತು ನೋಡ್ರಿ. ಆಯ್ತು ನೋಡ್ರಿ ರೆಡಿ.